ಇನ್ನು ಮಂಡ್ಯದಲ್ಲಿ ಎಂದಿನಂತೆ ಬಸ್ ಸಂಚಾರ ಇದೆ, ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಿಲ್ಲ. ಜಿಲ್ಲೆಯ 492 ರೂಟ್ಗಳಲ್ಲೂ ಕೂಡ ಬಸ್ ಸಂಚಾರ ಇದೆ. ಕೆಲ ಮುಖಂಡರಷ್ಟೇ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಜಿಲ್ಲೆಯ 6 ಡಿಪೋಗಳಲ್ಲಿ ಯಾವ ಸಮಸ್ಯೆ ಇಲ್ಲ. ಎಂದಿನಂತೆ ಬಸ್ನಲ್ಲಿ ಜನ ಪ್ರಯಾಣಿಸ್ತಾ ಇದ್ದಾರೆ. ನಾವು ಹುಬ್ಬಳ್ಳಿಯ ದೃಶ್ಯ ಕೂಡ ಆವಾಗಲೇ ತೋರಿಸಿದ್ವಿ, ಅಲ್ಲೂ ಅಂಥ ವ್ಯತ್ಯಾಸಗಳೇನಿರಲಿಲ್ಲ. ಬೆಳಗಾವಿಯಲ್ಲೂ ಕೂಡ ಇತ್ತ ಮಂಡ್ಯದ ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ. ಎಂದಿನಂತೆ ಬಸ್ನ ಸಂಚಾರ ಇದೆ. ಜಿಲ್ಲೆಯ 492 ರೂಟ್ಗಳಲ್ಲೂ ಕೂಡ ಬಸ್ ಸಂಚಾರ ಯಥಾಸ್ಥಿತಿಯಲ್ಲಿದೆ. ಪ್ರತಿನಿಧಿ ದಿಲೀಪ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ. ದಿಲೀಪ್, ಬೇರೆ ಬೇರೆ ಭಾಗದಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ, ಬಂದ ಬಿಸಿ ಇದೆಯಾ ಇಲ್ವಾ ಅಂತ ನಾವು ತೋರಿಸ್ತಾ ಇದ್ವಿ. ಮಂಡ್ಯದಲ್ಲಿ ಗಮನಿಸಿದ್ರೆ ಯಥಾವತ್ತಾಗಿ ಬಸ್ಗಳ ಸಂಚಾರ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂತ ಹೇಳಿದ್ರೆ ಬಂದ ಬಿಸಿಯಲ್ಲಿ ಕಾಣಿಸ್ತಾ ಇಲ್ಲ ಅಂತ. ದಿಲೀಪ್, ಖಂಡಿತವಾಗ್ಲೂ ಚೈತ್ರ, ಸದ್ಯಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ರೀತಿಯಂಥ ಬಂದ್ನ ಬಿಸಿ ತಟ್ಟಿಲ್ಲ. ಯಾಕಂದರೆ ಕೆಲವು ಮುಖಂಡರುಗಳು ಮಾತ್ರ ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ. ಅದನ್ನು ಹೊರತುಪಡಿಸಿ ಉಳಿದವರಿಗೆ ಯಾರಿಗೂ ಕೂಡ ರಜೆಯನ್ನು ಕೊಟ್ಟಿಲ್ಲ. ಕೇವಲ ಯಾರು ವಾರದ ರಜೆಯನ್ನು ಪಡೆದುಕೊಂಡಿದ್ದಾರೆ ಅಂಥವ್ರು ಮಾತ್ರ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಸದ್ಯಕ್ಕೆ ನಾನು ಶ್ರೀರಂಗಪಟ್ಟಣ ಬಸ್ ನಿಲ್ದಾಣದಲ್ಲಿದ್ದೇನೆ. ಶ್ರೀರಂಗಪಟ್ಟಣ ಬಸ್ ನಿಲ್ದಾಣದ ದೃಶ್ಯವನ್ನು ತೋರಿಸ್ತೇನೆ. ಸಾಕಷ್ಟು ಬಸ್ಗಳು ಬೆಳಗ್ಗೆಯನ್ನು ಕೂಡ ಸಂಚಾರ ಮಾಡ್ತಾ ಇದೆ. ಅಂದರೆ ಎಂದಿನಂತೆ ಪ್ರತಿದಿನ ಎಷ್ಟು ಬಸ್ಗಳು ಸಂಚಾರ ಮಾಡ್ತಾ ಇತ್ತು ಅಷ್ಟೇ ಬಸ್ಗಳು ಸಂಚಾರ ಮಾಡ್ತಾ ಇದೆ. ಯಾವುದೇ ರೀತಿಯಂಥ ವ್ಯತ್ಯಯ ಕಂಡು ಬಂದಿಲ್ಲ. ಇಡೀ ಜಿಲ್ಲೆಯಾದ್ಯಂತ 6 ಡಿಪೋಗಳಿದೆ. 6 ಡಿಪೋಗಳಲ್ಲಿ 492 ಬಸ್ ರೂಟ್ಗಳಿದೆ. 492 ಬಸ್ ರೂಟ್ಗಳು ಕೂಡ ಎಂದಿನಂತೆ ಸಂಚಾರವನ್ನು ಮಾಡ್ತಾ ಇರುವಂಥದ್ದು. ಬೆಂಗಳೂರು ಆಗಿರ್ಬೋದು, ಮಂಡ್ಯ ಜಿಲ್ಲೆಯಾದ್ಯಂತ ಸಾಕಷ್ಟು ಬಸ್ ಸಂಚಾರ ಮಾಡ್ತಾ ಇದೆ. ಅದು ಎಷ್ಟು ಮಟ್ಟ ಬಸ್ಗಳು ಸಂಚಾರ ಮಾಡ್ತಾ ಇದೆ ಅಷ್ಟೇ ಬಸ್ಗಳ ಸಂಚಾರ ಇರುವಂಥದ್ದು. ಆದರೆ ಸಂಜೆ ವೇಳೆಗೆ ಸರ್ಕಾರ ಜೊತೆಗೆ ಏನಾದರೂ ಸಮನ್ವಯತೆ ಬರದೇ ಇದ್ದಂಥ ಸಂದರ್ಭದಲ್ಲಿ ನೌಕರರು ಯಾವ ತೀರ್ಮಾನಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಇನ್ನೂ ಕೂಡ ಕುತೂಹಲ ಇರುವಂಥದ್ದು. ಒಂದು ವೇಳೆ ಬಂದ್ ಏನಾದ್ರು ಕರೆ ಕೊಟ್ಟರೆ ಅಥವಾ ಮುಷ್ಕರ ಏನಾದ್ರು ಮುಂದುವರಿಸಿದ್ರೆ ನಿಜಕ್ಕೂ ಕೂಡ ಇವ್ರಿಗೂ ಸಾಕಷ್ಟು ಸಮಸ್ಯೆ ಆಗುತ್ತೆ. ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಬಸ್ಗಳನ್ನೇ ಹೆಚ್ಕೊಂಡು ಈಗ ಶಾಲಾ ಕಾಲೇಜ್ಗಳಿಗೆ ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಫ್ಯಾಕ್ಟ್ರಿಗಳಿಗೂ ಕೂಡ ಬಸ್ಗೆ ಇದೇ ಒಂದು ಸಾಕಷ್ಟು ಫ್ಯಾಕ್ಟ್ರಿಗಳಿದೆ, ಅಲ್ಲಿಗೂ ಕೂಡ ಬಸ್ಸನ್ನು ನೆಚ್ಕೊಂಡಿರ್ತಾರೆ. ಆದರೆ ಅಂಥವ್ರಿಗೆಲ್ಲೂ ಕೂಡ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಸದ್ಯಕ್ಕೆ ಈಗ ಯಾವುದೇ ರೀತಿಯಾದಂಥ ಸಮಸ್ಯೆ ಕಂಡು ಬರ್ತಾ ಇಲ್ಲ. ಚೈತ್ರ, ರೈಟ್ ದಿಲೀಪ್, ಹಾಗೆ ಸಂಪರ್ಕದಲ್ಲಿ ಮೈಸೂರಿನಿಂದ ರಾಮ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಮ್, ಮೈಸೂರು ಅಂತ ಹೇಳಿದ್ರೆ ರಾಜ್ಯದ ಬೇರೆ ಭಾಗದಿಂದಲೂ ಕೂಡ ಜನ ಬರ್ತಾ ಇರ್ತಾರೆ, ಜಿಲ್ಲೆಗಳಿಂದ ಜನ ಬರ್ತಾ ಇರ್ತಾರೆ, ಪ್ರೇಕ್ಷಣೀಯ ಸ್ಥಳಗಳಿದೆ ನೋಡೋದಕ್ಕೆ. ಸೊ ಈ ರೀತಿಯಾಗಿ ಬಂದ್ ಬಿಸಿ ಏನಾದ್ರೂ ಮೈಸೂರಿಗೆ ತಟ್ಟಿದೆಯಾ? ಇವತ್ತು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ರಾಮ್? ಚೈತ್ರ, ಇವತ್ತು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ರು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಯಾವುದೇ ರೀತಿಯಂಥ ಬಿಸಿ ತಟ್ಟಿಲ್ಲ. ನಾನೀಗ ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಇವತ್ತು ಎಂದಿನಂತೆ ಬಸ್ ಸಂಚಾರ ಇದೆ. ಎಲ್ಲ ಪ್ರಯಾಣಿಕರು ಸಹ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಅಂದರೆ ತಾವು ಹೇಳದಂತೆ ಖಂಡಿತವಾಗಿಯೂ ಮೈಸೂರು ಹೇಳಿ ಕೇಳಿ ಪ್ರವಾಸಿಗರ ಸ್ವರ್ಗ. ಮೈಸೂರಿನ ಪ್ರವಾಸಿ ತಾಣಗಳನ್ನು ನೋಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿ ಬರ್ತಾರೆ. ಎಲ್ಲೋ ಒಂದು ಕಡೆ ಸಾರಿಗೆ ನೌಕರರ ಮುಷ್ಕರವನ್ನು ಕರೆದಂಥ ಸಂದರ್ಭದಲ್ಲಿ ಪ್ರವಾಸಿಗರಿಗೆ ಸಮಸ್ಯೆ ಆಗ್ತದ, ಮತ್ತು ಮೈಸೂರಿಗೆ ಬರೋರಿಗೆ ಒಂದು ಸಮಸ್ಯೆ ಆಗ್ತದ ಒಂದು ಆತಂಕ ಇತ್ತು. ಆದರೆ ಇವತ್ತು ಬೆಳಗ್ಗೆ ಏನು ಸಾರಿಗೆ ನೌಕರರು ಸಹ TV9 ಮುಖಾಂತರ ಸ್ಪಷ್ಟಪಡಿಸಿದ್ರು, ಇವತ್ತು ಯಾವುದೇ ರೀತಿಯಾದಂಥ ಬಂದನ್ನು ಮಾಡೋದಿಲ್ಲ. ಇವತ್ತಿನ ಪ್ರತಿಭಟನೆ ಮುಷ್ಕರಕ್ಕೆ ಮಾತ್ರ ಸೀಮಿತವಾಗಿರ್ತದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಎಲ್ಲ ಜಿಲ್ಲೆಗಳಿಂದ, ಅಂದರೆ ಮೈಸೂರು ಜಿಲ್ಲೆಯಿಂದಲೂ ನೂರಾರು ಸಾರಿಗೆ ನೌಕರರಿಗೆ ಪ್ರತಿಭಟನೆಗೆ ಹೋಗಿದ್ದಾರೆ. ಸೊ ಪ್ರತಿಭಟನೆಯನ್ನು ಮಾಡ್ತೇವೆ, ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತೇವೆ. ಸರ್ಕಾರ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿದರೆ ಈ ಮುಷ್ಕರವನ್ನು ಕೈ ಬಿಡುವಂಥ ಕೆಲಸವನ್ನು ಮಾಡ್ತೇವೆ. ಒಂದು ವೇಳೆ ಸರ್ಕಾರ ಏನಾದರೂ ಆ ಒಂದು ಮುಷ್ಕರವನ್ನಕ್ಕೆ ಬೆಂಬಲವನ್ನು ಕೊಟ್ಟು ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ಆಗ ನಾವು ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಮಾಡ್ತೇವೆ. ಅಂದರೆ ಅವರು ನೇರವಾಗಿ ಹೇಳುವಂಥದ್ದು ಏನು ಸಾರಿಗೆ ಬಸ್ಗಳ ಸಂಚಾರ ಇದೆ ಸಂಪೂರ್ಣವಾಗಿ ಸ್ಥಗಿತಗೊಳಿಸ್ತೇವೆ ಅಂತೇಳಿ. ಹೀಗಾಗಿ ಇವತ್ತು ಯಾವುದೇ ರೀತಿಯಂಥ ಬಿಸಿ ತಟ್ಟಿಲ್ಲ. ಆದರೂ ಸಹ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಬಸ್ ನಿಲ್ದಾಣದ ಹೊರಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಪೊಲೀಸ್ ವಾಹನವನ್ನು ಇಲ್ಲೇ ನಿಯೋಜನೆ ಮಾಡಿರುವಂಥದ್ದು. ಯಾರಾದರೂ ಒಂದು ವೇಳೆ ಈಗ ಬಸ್ ಸಂಚಾರ ಏನಾಗ್ತದೆ ಇದನ್ನು ತಡೆಯೋದಕ್ಕೆ ಪ್ರಯತ್ನ ಪಟ್ಟರೆ ಅವ್ರನ್ನ ನಾವು ವಶಕ್ಕೆ ತೆಗೆದುಕೊಳ್ತೇವೆ ಅಂತೇಳಿ ಈಗಾಗಲೇ ಪೊಲೀಸ್ ಆಯುಕ್ತರು ಸಹ ಹೇಳಿದರು. ಈ ಹಿನ್ನೆಲೆಯಲ್ಲಿ ಒಂದು ಪೊಲೀಸ್ ವಾಹನವನ್ನು ಇಲ್ಲೇ ನಿಯೋಜನೆ ಮಾಡಿರುವಂಥದ್ದು. ಮತ್ತು ನೀವು ಬಸ್ ನಿಲ್ದಾಣದ ಒಳಭಾಗದಲ್ಲೂ ಸಹ ನೋಡ್ತಾ ಇರ್ಬೋದು, ನಾವೀಗ ಇರುವಂಥದ್ದು ಮೈಸೂರಿನಿಂದ ಬೆಂಗಳೂರಿಗೆ ತೆರಳುವಂತಹ ಬಸ್ಗಳು. ಅಂದರೆ ಸಾಮಾನ್ಯವಾಗಿ ಮೈಸೂರಿನಿಂದ ಬೆಂಗಳೂರಿಗೆ ಪ್ರತಿನಿತ್ಯ ಸಾವಿರಾರು ಪ್ರಯಾಣಿಕರು ಓಡಾಡ್ತಾರೆ. ಅಂದರೆ ಪ್ರವಾಸಿಗರನ್ನು ಹೊರತುಪಡಿಸಿ ತಮ್ಮ ಕೆಲಸ ಕಾರ್ಯಗಳ ನಿಮಿತ್ತವಾಗಿ ಮೈಸೂರಿನಿಂದ ಬೆಂಗಳೂರಿಗೆ ತೆರಳುವಂಥದ್ದು. ಈ ಸಂಚಾರ ಸುಗಮವಾಗಿ ಸಾಗ್ತಾ ಇರುವಂಥದ್ದು, ಯಾವುದೇ ಅಡೆತಡೆಗಳು ಆಗ್ತಾ ಇಲ್ಲ. ಆದರೆ ಒಂದು ವೇಳೆ ಸರ್ಕಾರ ಏನು ಇವರು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ, ತಮ್ಮ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಹೇಳಿದರೆ ಅದು ಈಡೇರಲಿಲ್ಲ ಅಂದರೆ ಖಂಡಿತವಾಗಿಯೂ ಅವರು ಬಂದ್ಗೆ ಕರೆಯನ್ನು ಕೊಡ್ತಾರೆ. ಒಂದು ವೇಳೆ ಸಾರಿಗೆ ಮುಷ್ಕರ ಬಂದ್ ಅಂತ ತಿರುಗಿದ್ರೆ ಖಂಡಿತವಾಗಿಯೂ ತಾವು ಹೇಳದಂತೆ ಮೈಸೂರಿಗೆ ಬರುವಂಥ ಪ್ರವಾಸಿಗರಿಗೆ ಮತ್ತು ಮೈಸೂರಿನಿಂದ ಪ್ರತಿನಿತ್ಯ ಬೆಂಗಳೂರು ಬೇರೆ ಬೇರೆ ಭಾಗಗಳಿಗೆ ಕೆಲಸಕ್ಕೆ ಹೋಗುವಂಥವ್ರಿಗೆ ಖಂಡಿತವಾಗಿಯೂ ತೊಂದರೆ ಆಗ್ತದೆ.
ಚೈತ್ರ. ರೈಟ್ ರಾಮ್, ಹಾಗೆ ಸಂಪರ್ಕದಲ್ಲಿ ಕಲಬುರಗಿಯಿಂದ ದತ್ತಾತ್ರೇಯ ಪಾಟೀಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದತ್ತಾತ್ರೇಯ ಪಾಟೀಲ್, ಅಲ್ಲಿ ಬಿಸಿಲ ಬಿಸಿ ಜೊತೆಗೆ ಬಂದ್ ಬಿಸಿ ಕೂಡ ಜೊತೆ ಆಗ್ತಾ ಇದೆಯಾ, ಹೇಗೆ? ಚೈತ್ರ, ನಿಜಕ್ಕೂ ಏನು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆಯ ಏನು ಕೇಂದ್ರ ಸ್ಥಾನ ಆದಂಥ ಕಲಬುರಗಿಯಿಂದ ನಾನು ಇರ್ತಕ್ಕಂಥದ್ದು. ಸದ್ಯ ಕಲಬುರಗಿಯ ಏನು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಏನು ಎಂದಿನಂತೆ ಬಸ್ ಸಂಚಾರ ಇವತ್ತು ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಕೇವಲ ಇವತ್ತಿನ ಮುಷ್ಕರ ಏನಿದೆ, ಸಾಂಕೇತಿಕ ಮುಷ್ಕರಕ್ಕೆ ಏನು ಇಲ್ಲಿನ ನೌಕರರು ಕೂಡ ಬೆಂಗಳೂರಿಗೆ ಹೋಗಿರ್ತಕ್ಕಂಥದ್ದು. ಸುಮಾರು 100 ನೌಕರರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಏನು ನೌಕರರಿದ್ದಾರೆ ಅವರು ಕೂಡ ಏನು ಮುಷ್ಕರ ಕರೆ ಕೊಟ್ಟಿದ್ದರು. ಆ ಮುಷ್ಕರಕ್ಕೆ ಬೆಂಬಲ ಸೂಚಿಸುವಂಥ ಉದ್ದೇಶದಿಂದ ಸದ್ಯ ಬೆಂಗಳೂರಿಗೆ ಹೋಗಿರ್ತಕ್ಕಂಥದ್ದು. ಆದರೆ ಏನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಏನು 7 ಜಿಲ್ಲೆಗಳಿದ್ದಾವೆ, ಅದರ ಕೇಂದ್ರ ಸ್ಥಾನ ಕಲಬುರಗಿ. ಹೀಗಾಗಿ ಇಲ್ಲಿಂದ ಹೋಗ್ತಕ್ಕಂಥ ಯಾವುದೇ ಬಸ್ಗಳಲ್ಲೂ ಕೂಡ ಇವತ್ತು ವ್ಯತ್ಯಯ ಇಲ್ಲ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿ ಅಂದರೆ ಎಂದಿನಂತೆ ಸಹಜವಾಗಿ ಏನು ಅಂತಂದರೆ ಬಸ್ಗಳು ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ರಸ್ತೆಗಿಳಿದಿರ್ತಕ್ಕಂಥದ್ದು. ಬೆಳಿಗ್ಗೆಯಿಂದನೂ ಕೂಡ ಆ ಕಲ್ಯಾಣ ಕರ್ನಾಟಕದ ಏನು ರಸ್ತೆ ಸಾರಿಗೆ ಸಂಸ್ಥೆ ಏನಿದೆ ಅದರದ ಏನು ಬಸ್ಗಳಿದ್ವು ಅವೆಲ್ಲವೂ ಕೂಡ ಎಂದಿನಂತೆ ಪೂರ್ಣ ಪ್ರಮಾಣದಲ್ಲಿ ರಸ್ತೆಗಳಿದ್ದಿರ್ತಕ್ಕಂಥದ್ದು. ಮತ್ತು ಆ ಕಲಬುರಗಿ ನಗರ ಆಗಿರ್ಬೋದು ಮತ್ತು ಕಲಬುರಗಿ ಗ್ರಾಮೀಣ ಮತ್ತು ಕಲಬುರಗಿ ಜಿಲ್ಲೆಯಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸಿರ್ತಕ್ಕಂಥ ಬಸ್ಗಳೇನಿದ್ದಾವೆ ಅವೆಲ್ಲವೂ ಕೂಡ ಯಥಾವತ್ತಾಗಿ ಆ ರಸ್ತೆಗೆ ಇಳಿದಿರ್ತಕ್ಕಂಥದ್ದು. ಯಾಕಂತಂದರೆ ಇವತ್ತಿನ ಮುಷ್ಕರ ಏನಿದೆ ಕೇವಲ ಆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಇದೆ ಮತ್ತು ಸಂಜೆ 4 ಗಂಟೆಗೆ ಸರ್ಕಾರ ತೆಗೆದುಕೊಳ್ಳುವಂಥ ನಿರ್ಧಾರದ ಮೇಲೆ ನಾಳೆ ಬಸ್ಗಳು ರಸ್ತೆಗೆ ಇಳಿಯುತ್ತವಾ ಇಲ್ವಾ ಅನ್ನೋದು ಕೂಡ ಸದ್ಯ ಪ್ರಶ್ನಾರ್ಥಕ ಆಗಿರ್ತಕ್ಕಂಥದ್ದು. ಹೀಗಾಗಿ ಏನು ಅಂತಂದರೆ ಇವತ್ತು ಸಹಜವಾಗಿ ಏನು ಬೆಳಿಗ್ಗೆಯಿಂದನೂ ಕೂಡ TV9 ಮೂಲಕ ಆ ಸಾರಿಗೆ ನೌಕರರು ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ರು. ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಬಸ್ಗಳನ್ನು ನಿಲ್ಲಿಸೋದಿಲ್ಲ ಮತ್ತು ಬಸ್ಗಳನ್ನು ರಸ್ತೆಗೆ ಯಥಾವತ್ತಾಗಿ ಅಂದರೆ ಸಹಜವಾಗಿ ಎಂದಿನಂತೆ ಬಸ್ಗಳು ರಸ್ತೆಗೆ ಇಳಿತವೆ ಅನ್ನುವಂಥ ಒಂದು ಮಾಹಿತಿಯನ್ನು ನೀಡಿದರು. ಅದರ ಪ್ರಕಾರವಾಗಿ ಸದ್ಯ ಆ ಬಸ್ಗಳು ಕಲಬುರಗಿಯಲ್ಲೂ ಕೂಡ ಯಥಾವತ್ತಾಗಿ ರಸ್ತೆಗಳಿದಿರ್ತಕ್ಕಂಥದ್ದು ಮತ್ತು ಆ ಸಂಚಾರವನ್ನು ಎಂದಿನಂತೆ ಆರಂಭಗೊಂಡಿರ್ತಕ್ಕಂಥದ್ದು. ಚೈತ್ರ, ಥ್ಯಾಂಕ್ ಯು ದತ್ತಾತ್ರೇಯ, ಥ್ಯಾಂಕ್ ಯು ರಾಮ್ ಮಾಹಿತಿಗಾಗಿ.